ಭೀಮನ ಮಹಾದ್ವಾರ ಹಂಪಿಯಲ್ಲಿರೋ ಇನ್ನೊಂದು ಹಿಡ್ಡನ್ ಪ್ಲೇಸ್ ಅಂದರೆ ಅದು ಈ ಭೀಮನ ಮಹಾದ್ವಾರ. ನೀವು ಕಂಪ್ಲಿ ಅಥವಾ ಗಂಗಾವತಿಯಿಂದ ಕಮಲಾಪುರಕ್ಕೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲೇ ಸಿಗುತ್ತೆ ನಿಮಗೆ. ಈ ಭೀಮನ ಮಹಾದ್ವಾರ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಟ್ಟು 24 ಮಹಾದ್ವಾರಗಳಿದ್ವಂತೆ. ಅದರಲ್ಲಿ ಇದು ಒಂದು ಭೀಮನ ಮಹಾದ್ವಾರ. ಸುತ್ತಮುತ್ತ ನೋಡಿದ್ರೆ ಭಾಳಷ್ಟು ಹಾಳಾಗೋಗಿದೆ. ಹಂಪಿ ಅಥವಾ ಕಮಲಾಪುರದಲ್ಲಿರೋ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಭಾಳ ಜನ ಪ್ರವಾಸಿಗರೇ ಇರೋಂಗಿಲ್ಲ, ಗದ್ದಲ ಕಿರಿಕಿರಿ ಏನೂ ಇರೋಂಗಿಲ್ಲ. ಹಾಗಾಗಿ ನೀವು ಕೂಡ ಈ ಸ್ಥಳವನ್ನು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಯಾಕೆ ಇದಕ್ಕೆ ಭೀಮನ ಮಹಾದ್ವಾರ ಅಂತಲೇ ಹೆಸರು ಬಂತಂತ ನೋಡಿದಾಗ, ಈ ಒಂದು ಕೋಟೆಯ ಒಳಗಡೆ ನೀವಿಲ್ಲೇ ನೋಡ್ತಾ ಇದ್ದೀರಲ್ವ, ಇದು ಭೀಮನ ವಿಗ್ರಹ. ಅಂದರೆ ಇದು ಸುಮಾರು ಒಂದು 8 ಅಡಿ ಇದೆ ಅಂತೆ. ಇಲ್ಲಿ ಭೀಮ ತನ್ನ ಒಂದು ಕೈಯಲ್ಲಿ ಗದೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ಕೆಲವು ಆಭರಣಗಳನ್ನು ಧರಿಸಿ ನಿಂತಿದ್ದಾನೆ. ಸೊ ಹಾಗಾಗಿ ಈ ಒಂದು ಮಹಾದ್ವಾರಕ್ಕೆ ಭೀಮನ ಮಹಾದ್ವಾರ ಅಂತಲೇ ಹೆಸರು ಕೊಟ್ಟರು. ಮತ್ತು ನಮಗೆ ಇಲ್ಲೊಂದು ಶಾಸನ ಕಾಣ್ತು, ಬಟ್ ಅಕ್ಷರಗಳು ಇದ್ದಿಲ್ಲ, ಅದಲ್ಲಿ ಎಲ್ಲ ಅಳಿಸೋಗ್ಬಿಟ್ಟಿದ್ದು. ಸೊ ಈ ಥರ ಬಿದ್ದಿದೆ, ನೀವು ನೋಡ್ಬೋದು ಇಲ್ಲಿ. ಮತ್ತು ನೀವು ಕೋಟೆಯ ಒಳಭಾಗದಲ್ಲಿ ಬಂದರೆ ಈ ಒಂದು ಗೋಡೆಯ ಮೇಲೆ ಕೆಲವೊಂದು ಕಲ್ಲಿನ ಮೇಲೆ ಕೆಲವೊಂದು ಕೆತ್ತನೆಗಳನ್ನ ಕಾಣ್ಬೋದು. ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದು ಭೀಮ ದುಶ್ಯಾಸನನ್ನು ಸಂಹಾರ ಮಾಡ್ತಿರುವಂಥ ದೃಶ್ಯ. ಅದೇ ರೀತಿ ಹಲವಾರು ಮಹಾಭಾರತದ ಕೆಲವು ಚಿತ್ರಗಳನ್ನು ಕೂಡ ನೀವೊಂದು ಈ ಕಲ್ಲಿನ ಮೇಲೆ ಅಥವಾ ಗೋಡೆ ಮೇಲೆ ನೋಡ್ಬೋದು. ಈ ಪಟ್ಟಣದ ಮೇಲೆ ಯಾರಾದರೂ ಶತ್ರುಗಳು ನೇರವಾಗಿ ದಾಳಿ ಮಾಡಬಾರ್ದು ಅನ್ನೋ ಸಲುವಾಗಿಯೇ ಈ ಕೋಟೆ ಭಾಳಷ್ಟು ತಿರುವುಗಳ ಮೂಲಕ ಕಟ್ಟಿದ್ದಾರೆ. ಯಾಕಂದರೆ ಶತ್ರುಗಳು ನೇರವಾಗಿ ನುಗ್ಗೋದಕ್ಕೆ ಅವಕಾಶವೇ ಇಲ್ಲ. ಹಾಗೆಯೇ ಇದೇ ಒಂದು ಭೀಮನ ಮಹಾದ್ವಾರದಲ್ಲಿ ಈ ಥರದ್ದು ಒಂದು ನಿಗೂಢವಾದ ಕೊಠಡಿಯನ್ನು ಸಹ ನೀವು ನೋಡ್ಬೋದು. ಅದನ್ನು ಈಗ ಪುರಾತತ್ವ ಇಲಾಖೆಯವರು ಗೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಲ್ಲಿ ಒಳಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಸೊ ನೀವು ಕೂಡ ಯಾವಾಗಾದರೂ ಹಂಪಿ ಕಡೆ ಬಂದಾಗ ಕಮಲಾಪುರದಿಂದ ಜಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿ ಈ ಭೀಮನ ಮಹಾದ್ವಾರ ಇದೆ, ನೋಡ್ಕೊಂಡು ಹೋಗಿ.